ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಸಂಪುಟ ವಿಸ್ತರಣೆ ಆದ್ರೂ ಕೂಡ ಖಾತೆ ಯಾವ್ಯಾವುದು ಯಾರ್ಯಾರಿಗೆ ಅನ್ನುವಂತ ಕಸರತ್ತು ಮಾತ್ರ ನಡೀತಾನೆ ಇದೆ. ಅಧಿವೇಶನ ಆರಂಭಕ್ಕೆ 3 ದಿನ ಬಾಕಿ ಇರುವಾಗ ನೂತನ ಸಚಿವರಿಗೆ ಇನ್ನೂ ಖಾತೆ ಭಾಗ್ಯ ಇಲ್ಲ. ಖಾತೆ ಅಸಮಾಧಾನ ಶಮನಕ್ಕೆ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಸಭೆಯನ್ನ ಕರೆದಿದ್ದಾರೆ. ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರ ಜೊತೆ ಮೀಟಿಂಗ್. ನಿನ್ನೆ ತಡರಾತ್ರಿವರೆಗೆ ಸಿಎಂ ಡಿಕೆಶಿ ಸಭೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಅಂತಿಮ ಹಂತದ ಖಾತೆ ಹಂಚಿಕೆಯ ಕಸರತ್ತು. ಯಾವ್ಯಾವ ಖಾತೆ ಯಾರ್ಯಾರಿಗೆ ಅನ್ನೋದು. ಯಾವ ಖಾತೆ ಕೊಟ್ಟರು ಕೂಡ ಖಾತೆ ಸಿಕ್ಕಿದೆ, ಆದ್ರೆ ಇಂಥ ಖಾತೆ ಸಿಗ್ಲಿಲ್ಲ ಅಂತ ಹೇಳಿ ಮತ್ತೆ ಅದು ಇದು ಅಸಮಾಧಾನ ಗೊಂದಲ ಇದೆಲ್ಲ ಮಾಡಿ ಮತ್ತೆ ಮುಜುಗರ ತರಬಹುದು ಅನ್ನೋ ಕಾರಣಕ್ಕೋಸ್ಕರ ಅಳದು ತೂಗಿ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಿನ್ನೆ ಮಾತುಕತೆ ಮಾಡಿದ್ದಾರೆ. ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಈ ಹಿಂದೆ ಮಂತ್ರಿ ಮಾಡಲಿಲ್ಲ ಅಂತ ಹೇಳಿ ಯಾರ್ಯಾರು ಬೇಸರಗೊಂಡಿದ್ರಲ್ಲ, ಆಗ ಡಿಕೆ ಶಿವಕುಮಾರ್ ಅವರು ಒಂದೇ ಮಾತು ಹೇಳಿದ್ರು, ಹೈಕಮಾಂಡ್ ನಿರ್ಧಾರ ಇದು ನಮ್ದೇನೂ ಅಲ್ಲ ಅಂತೇಳಿ ಹೇಳಿದ್ರು. ಈಗ ಅದೇ ಹೈಕಮಾಂಡ್ ನಿರ್ಧಾರದಂತೆ ಖಾತೆಯನ್ನ ಹಂಚಿಕೆ ಮಾಡೋದು, ಯಾವ್ಯಾವ ಖಾತೆ ಯಾರ್ಯಾರಿಗೆ ಅನ್ನುವಂಥದ್ದು ಹಂಚಿಕೆ ಮಾಡೋದು ಹೈಕಮಾಂಡ್ ತೀರ್ಮಾನ, ನಮ್ದೇನೂ ಅಲ್ಲ ಅಂತ ಹೇಳಿ ಹೈಕಮಾಂಡ್ ಮೇಲೆ ತನ್ನ ಭಾರ ಹೊರಿಸುವಂತ ತೀರ್ಮಾನ ಮಾಡಿದಂಗಿದೆ ಡಿಕೆ ಶಿವಕುಮಾರ್. ಆ ನಿಟ್ಟಿನಲ್ಲೇ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವ್ರ ಮನೆಯಲ್ಲಿ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಖಾತೆ ಹಂಚಿಕೆಯ ಕಸರತ್ತಿನ ಬಗ್ಗೆ ಚರ್ಚೆ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಅಂತಿಮವಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಯಾರ್ಯಾರು ನಿಭಾಯಿಸಬಹುದು, ಪ್ರಭಾವಿ ಖಾತೆಗಳು ಯಾರ್ಯಾರಿಗೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಇನ್ನು ಅಧಿವೇಶನಕ್ಕೆ 3 ದಿನಗಳು ಮಾತ್ರ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಅಂತಿಮ ಹಂತದಲ್ಲಿ ಇದನ್ನ ಬಹುಶಃ ಅಧಿವೇಶನ ಸಮಯದಲ್ಲಿ ಇನ್ನೂ ಕೂಡ ಯಾಕೆ ಖಾತೆ ಹಂಚಿಲ್ಲ ಅಂತ ಹೇಳಿ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ಳಬಹುದು. ಹೀಗಾಗಿ ಹೈಕಮಾಂಡ್ ಮೇಲೆ ಭಾರ ಹಾಕಿ ಖಾತೆ ಯಾರ್ಯಾರಿಗೆ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೆ ಹೋಗಿದ್ದಾರೆ. ಏನಾದರೂ ಗೊಂದಲ ಆಗಿ ಅಸಮಾಧಾನಗಳಾದ್ರೂ ಕೂಡ ಎಲ್ಲಾ ಭಾರವನ್ನ ಹೈಕಮಾಂಡೇ ನಿಭಾಯಿಸ